ಮಹೇಶ್ ತೆಂಗಿನಕಾಯಿ ಕೇಳಿಸ್ಕೊತಾ ಇದ್ರಿ ಪ್ಯಾನೆಲ್ ಅಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸತೀಶ್ ಅವರು ಹೇಳೋದನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಪರಮೇಶ್ವರ್ ಹೇಳಿಕೆ ವಿಚಾರ ಬಗ್ಗೆ ಶಾಸಕರಾಗಿ ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ನೋಡಿ, ಇವತ್ತು ಪರಮೇಶ್ವರ್ ಅವ್ರಿಗೆ ಈ ರಾಜ್ಯದ ಗೃಹ ಸಚಿವರಾಗಿ ಇವತ್ತು ಒಂದಿಷ್ಟು ವಸ್ತುಸ್ಥಿತಿ ಮನವರಿಕೆ ಆಯಿತು ಅಂತಕ್ಕಂಥ ಭಾವನೆಯಲ್ಲಿ ನಾನಿದ್ದೇನೆ. ನಾವು ಯಾರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧಿಗಳಲ್ಲ, ನಾವು ಯಾರೂ ಕೂಡ ಗ್ಯಾರಂಟಿ ಮಾಡಬೇಡ ಅಂತಲೂ ಹೇಳಿಲ್ಲ, ನಾವೆಲ್ಲ ಕಡೆನೂ ಹೇಳಿದ್ದೇವೆ. ಅದರ ಕೊಟ್ಟ ಮಾತನ್ನು ಸರಿಯಾಗಿ ಉಳಿಸ್ಕೊಳ್ತಕ್ಕಂಥ ನೀತಿ ಸರ್ಕಾರ ಕೂಡ ಇರಬೇಕು. ನೀವು ಏನೇನು ಹೇಳಿದ್ರಿ ಅದನ್ನು ಸರಿಯಾಗಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಜವಾಬ್ದಾರಿ ರೀತಿ ಕೊಡಬೇಕು. ಶ್ರೀಪಾದ್, ನಿಮ್ಗೆ ಗೊತ್ತಿದೆ, ಈಗಾಗಲೇ ನಾನು ನೋಡ್ತಾ ಇದ್ದೆ ಡಿಬೇಟ್ನಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಹೌಸ್ನಲ್ಲಿ ಇದೇ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಗೃಹಲಕ್ಷ್ಮಿ ಮಾತಾಡಿದ್ದೇನೆ. ಹೌದು ಹೌದು. ಹಾಗಾದರೆ ಗೃಹಲಕ್ಷ್ಮಿ ಬಗ್ಗೆ ಏನಾಯ್ತು ಇವತ್ತು ನೋಡಿ. ಸರ್ಕಾರ ಸಚಿವರು ಹೇಳಿದ್ರು ನನಗೇನಂತೇಳಿ, ನಾನು ಆಗಸ್ಟ್ವರೆಗೆ ಎಲ್ಲ ಹಣವನ್ನು ನಾವು ಹಾಕಿದ್ದೀವಿ, ಯಾವುದೇ ರೀತಿಯಾದಂಥ ಡ್ಯೂ ಇಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ 3 ತಿಂಗಳು ಮಾತ್ರ ಡ್ಯೂ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ಓಕೆ, ಐ ಆಮ್ ಎಗ್ರಿ. ನಾನೇನು ಅವತ್ತಿಂದ ಅವತ್ತು ಹಾಕಬೇಕು, ನಾಳೆ ಹಾಕಬೇಕು ಅನ್ನತಕ್ಕಂಥದ್ದು ಭಾವನೆ ಒಳಗೆ ಎಲ್ಲಿ ಇಲ್ಲ. ಆದರೆ ನಾನು ಸಮಸ್ಯೆ ಎಲ್ಲಿ ಆಗಿದೆ ಅನ್ನೋಂಥದ್ದನ್ನು ಕೂಡ ಇದ್ರಾಗ ಚರ್ಚೆ ಮಾಡ್ತಕ್ಕಂಥವ್ರಿಗೆ ಒಂದು ಸಲ ಗಮನಕ್ಕೆ ತರಕ್ಕಷ್ಟೇ ಯೋಚನೆ ಮಾಡ್ತೇನೆ. ನೋಡಿ, ನೀವು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ವರೆಗೆ ದುಡ್ಡು ಹಾಕ್ತೀರಿ. 2025 ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ದುಡ್ಡನ್ನು ಹಾಕಲ್ಲ. ಆಯಿತು, ನಾನು ಒಂದು ಕಡೆ ಅಗ್ರಿ ಆಗ್ತೇನೆ. ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡ್ಯೂ ಇದೆ, ಓಕೆ, ನೋ ಫೈನ್, ಅದು ನೀವು ಕೊಡಬೇಕು, ಕೊಡ್ಬೋದು. ಬಟ್ ವಾಟ್ ಅಬೌಟ್ ಫೆಬ್ರವರಿ ಆ್ಯಂಡ್ ಮಾರ್ಚ್? ನೀವು ಫೆಬ್ರವರಿ ಮಾರ್ಚ್ ಬಿಟ್ಟು ಮುಂದಿನ 5 ತಿಂಗಳ ದುಡ್ಡು ಹಾಕಿದ್ರಿ. 2 ತಿಂಗಳದ ಅಮೌಂಟ್ ಏನಾಗುತ್ತೆ ಗೊತ್ತಾ? 5,000 ಕೋಟಿ. 5,000 ಕೋಟಿ. ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ 2,500 ಕೋಟಿ ಹಾಕ್ತಾರ, ಒಂದು ವರ್ಷಕ್ಕೆ 5,000 ಕೋಟಿ ಹಾಕ್ತಾರ. ಹಾಗಾದರೆ ಇದರಲ್ಲಿ ಯಾರು ತಪ್ಪು ಇವಾಗ? ಆದರೆ ಸಚಿವರು ಹೇಳಿದ ಪ್ರಕಾರ ನಾನು ಎಲ್ಲ ದುಡ್ಡು ಹಾಕೇನಿ ಆಗಸ್ಟ್ವರೆಗೆ ಅಂತ ಹೇಳಿದರು. ನನ್ನ ಕಡೆ ಇರ್ತಕ್ಕಂಥ ದಾಖಲಾತಿಗಳನ್ನು ನಾನು ಪ್ರದರ್ಶನ ಮಾಡಿದಾಗ 2 ತಿಂಗಳ ದುಡ್ಡನ್ನು ಇವ್ರು ಹಾಕಿಲ್ಲ. ಈಗ ಸಚಿವರು ಹೇಳಿಕೆ ಪ್ರಕಾರ ದುಡ್ಡು ಹೋಗಿದೆ, 5,000 ಕೋಟಿ ಹೋಗಿದೆ. ಹಾಗಾದರೆ ಆ ದುಡ್ಡು ಎಲ್ಲಿ ಹೋಯಿತು? ಇದನ್ನು ಯಾರು ಮಾತಾಡ್ತಾರ? ಹಾಗಾದರೆ ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೆ ಅದಾವ? ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲಿ ಇರ್ತಕ್ಕಂಥ 1,28,00,000 ತಾಯಂದಿರಿಗೆ ನೇರವಾಗಿ ದುಡ್ಡು ಹೋಗಬೇಕಾಗಿತ್ತು. ಆದರೆ ಇವತ್ತು 5,000 ಕೋಟಿ ದುಡ್ಡು ಹೋಗಲಿಲ್ಲ ತಾಯಂದಿರಿಗೆ. ಹಾಗಾದರೆ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಹಾಗಾದರೆ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಮಾಡಿದರೆ ಇಲ್ಲ ವಿರೋಧ ಪಕ್ಷದವರು ಅದನ್ನು ಹೀಯಾಳಿಸ್ತಾರಂತ. ನಾನು ಯಾವುದು ಹೇಳೋಸಂಥ ಪ್ರಶ್ನೆ ಇಲ್ಲ, ನೀವು ಏನು ಹೇಳಿದರೆ ಅದು ನಡ್ಕೋರಿ ಅನ್ನೋಂಥದ್ದು ಆಗ್ತಾಯಿದೆ. ಎರಡನೇದು, ಇವತ್ತು ಪರಮೇಶ್ವರ್ ಅವ್ರ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅವ್ರಿಗೂ ರಿಯಲೈಸ್ ಆಗಿದೆ. ಇದು ನಾಟ್ ಓನ್ಲಿ ಫಾರ್ ಪರಮೇಶ್ವರ್ ಅವರಾಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಅಂತಲ್ಲ, ಈ ರಿಸ್ಪೆಕ್ಟಿವ್ ಆಫ್ ಪಾರ್ಟಿ 224 ಸದಸ್ಯರಿಗೆ ರಿಯಲೈಸ್ ಆಗಿದೆ. ಈ ಗ್ಯಾರಂಟಿಯಿಂದ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ರಾಜ್ಯದಲ್ಲಿ ಅನ್ನೋಂಥದ್ದು ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಗುಂಡಿ ಮುಚ್ಚೋದಲ್ಲ, ಗುಂಡಿ ಒಳಗೆ ರೋಡ್ ಹುಡುಕತಕ್ಕಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಇದು ನಾನು BJP ಶಾಸಕನಾಗಿ ಹೇಳ್ತಾ ಇಲ್ಲ, ನನ್ನ ಜೊತೆ ಇರ್ತಕ್ಕಂಥ ಅನೇಕ ನನ್ನ ಕಲೀಗ್ಸ್ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು ಕೂಡ ಇವತ್ತು ಮಾತಾಡ್ತಾರೆ. ಪಾರ್ಟಿ ಅನ್ನೋ ಕಾರಣಕ್ಕಾಗಿ ಅವ್ರು ಓಪನ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಪೋಸಿಷನ್ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೇವೆ. ನೀವು ಕರೆದು ವೈಯಕ್ತಿಕವಾಗಿ ಮಾತಾಡ್ರಿ, ಅವ್ರು ನಾನು ಹೇಳಿದ ಸರಿ ಐತೋ ಇಲ್ಲೋ ಅಂತ ಕೇಳಿ. ಹೀಗಾಗಿ ನಾವು ಗ್ಯಾರಂಟಿಗೆ ಎಲ್ಲ ಒಂದು ಕಡೆ ವಿರೋಧಿಗಳು ಅನ್ನುವಂಥದ್ದಿಲ್ಲ. ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಏನು 5 ಗ್ಯಾರಂಟಿ ಕೊಟ್ಟಿದ್ರು ಅದನ್ನು ಯಾವುದನ್ನು ಕೂಡ 100% ಇಂಪ್ಲಿಮೆಂಟನ್ನು ಇವ್ರು ಮಾಡಲಿಲ್ಲ. ಕಂಡೀಷನ್ ಅಪ್ಲೈ ಗ್ಯಾರಂಟಿ ಮಾಡಿದ್ದಾರೆ, ಓಕೆ, ಇಟ್ಸ್ ನೋ ಪ್ರಾಬ್ಲಮ್. ಆದರೆ ಇವತ್ತು 60,000 ಕೋಟಿ ಏನು ಖರ್ಚಾಗ್ತದಲ್ಲ, ಇದಕ್ಕಾಗಲಿ ಅವ್ರು ಕೊಡ್ತಾರ, ಬಡವರಿಗೆ ಒಳ್ಳೇದಾಕೈತಿ, ಎಲ್ಲ ಆಕೈತಿ, ನಾನು ಅದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡಕ್ಕೆ ಈಗೇನು ಗ್ಯಾರಂಟಿ ಹೇಳಿದ್ರು. ಮಹೇಶ್ವರ್ ಸತೀಶ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ದೇನೆಂದ್ರೆ, ನಳಿನ್ ಕುಮಾರ್ ಕಟೀಲ್ ಹಿಂದೆ ರಸ್ತೆ ಚರಂಡಿ ಕೇಳುವಂತವ್ರು ಬಿಜೆಪಿಗೆ ವೋಟ್ ಹಾಕಬೇಡಿ ಅಂತ ಘಂಟಾಘೋಷವಾಗಿ ಹೇಳಿದ್ರು, ಅದು ತಪ್ಪಲ್ವಾ ಅಂತ ಕೇಳ್ತಿದ್ದಾರೆ. ನೀವೇ ಉತ್ತರ ಕೊಡಿ. ನಾನು ಹೇಳ್ತಾ ಇಲ್ಲ ಶ್ರೀಪಾದ್ ಅವರೇ, ನಾನು ಹೇಳ್ತೇನೆ ನೋ ಡೌಟ್. ನಾನು ಇದ್ದೇನೆ, ಅವಾಗ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡ್ತೇನೆ ನಳಿನ್ ಕುಮಾರ್ ಕಟೀಲ್ ಅವ್ರ ಜೊತೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಅದು ಯಾವ ಸಂದರ್ಭ ಇತ್ತು, ಏನಾಗಿತ್ತು, ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿತ್ತು, ಆ ಸಂಬಂಧಕ್ಕೆ ಪಟ್ಟಂಗೆ ಮಾತ್ರ ಅವರು ಉಲ್ಲೇಖ ಮಾಡಿದ್ದಾರೆ, ಹೊರತು ಸರ್ಕಾರಕ್ಕಿಲ್ಲ. ಅವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇನು ಸ್ಕೀಮ್ ಕೊಟ್ಟಿಲ್ವಾ? ಈಗ ಸತೀಶ್ ಅವರಿಗೆ ಫಾರ್ ಎಕ್ಸಾಂಪಲ್ ಕೇಳಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕ ಸರ್ಕಾರದಿಂದ ಏನು ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ಕೃಷಿ ಸನ್ಮಾನ್ ನಿಧಿಯನ್ನು 6,000 ರೂಪಾಯಿ ಹಾಕ್ತಾರೆ. 4,000 ರೂಪಾಯಿನ ನಾವು ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಹಾಕ್ತಾಯಿದ್ವಿ. ಹಾಗಾದರೆ ಕಾಂಗ್ರೆಸ್ ಬಂದ ತಕ್ಷಣ ತೆಗಿತಲ್ಲ ಇದನ್ನ 4,000 ರೂಪಾಯಿ ಹಾಕೋದನ್ನು. ಹಾಗಾದರೆ ಇದಕ್ಕೇನು ಗ್ಯಾರಂಟಿ ಇದ್ದಿದ್ವಾ?
ರೈತರ ಬೆನ್ನೆಲುಬು ಅಂತೇಳಿ ನಾವು ದುಡ್ಡು ಕೊಡ್ತಿದ್ವಿ 4,000 ರೂಪಾಯಿನ, ಕೇಂದ್ರದಿಂದ 6,000 ರೂಪಾಯಿ ಬರ್ತಿತ್ತು. ಹಾಗಾದರೆ ಇದಕ್ಕೆ ಯಾಕೆ ಆಬ್ಜೆಕ್ಷನ್ ಮಾಡಲಿಲ್ಲ? ಎರಡನೇದು ವಿದ್ಯಾನಿಧಿ ಅಂತೇಳಿ ರೈತರ ಮಕ್ಕಳಿಗೆ ಬಸವರಾಜ ಬೊಮ್ಮಾಯಿಯವರು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು, ರೈತರ ಮಕ್ಕಳಿಗೆ ಕೊಡಬೇಕಂತೇಳಿ. ಅದನ್ನು ಬಂದ ತಕ್ಷಣ ಸ್ಟಾಪ್ ಮಾಡಿದರು. ಹಾಗಾದರೆ ಅದಕ್ಕೆ ಬಡವರಲ್ವಾ ಅವರು? ರೈತರ ಮಕ್ಕಳಲ್ವಾ? ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ 4,000 ರೂಪಾಯಿ ಕೊಡೋಕ್ಕೆ ತೊಂದರೆ ಆಯಿತು. ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡೋಕ್ಕೆ ತೊಂದರೆ ಆಯಿತು. ಆದರೆ ಬೇರೆ ಇದಕ್ಕೆ ಕೊಡ್ತೀವಿ ಅಂತಂತಂದರೆ ನಾವು ಕೇಳ್ತೇವೆ. ಎಲ್ಲರೂ ಬಡವರು ಇಲ್ಲಿ ಇರ್ತಕ್ಕಂಥವ್ರು ಯಾರು ಶ್ರೀಮಂತರ ಅನ್ನಂಗಿಲ್ಲ. ಯಾರು ನಿಜವಾಗ್ಲಿದ್ದಾರಾ ಫಲಾನುಭವಿಗಳಿಗೆ ದುಡ್ಡು ಹೋಗಬೇಕು ಅನ್ನೋಂಥದ್ದು ನಮ್ದಿತ್ತು. ಈಗ ಹೇಳ್ರಿ ಹಂಗಂದ್ರೆ 5,000 ರೂಪಾಯಿ ಕೋಟಿ 5,000 ಕೋಟಿದು ಏನಾಯ್ತು ಹಾಗಾದ್ರೆ ಇವತ್ತು? ಎಸ್ ಸತೀಶ್. ಅಲ್ಲ, ಮಹೇಶ್ ಸರ್ ಅವರು ಶಾಸಕರಿದ್ದಾರೆ, ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ಸದನದಲ್ಲಿ ಹೇಳಿರೋದ್ರಿಂದಾಗಿ ಸದನದಲ್ಲಿ ತಪ್ಪಾಗಿದ್ದರೆ ಅದು ಅವ್ರ ಮೇಲೆ ಅವರು ಹಕ್ಕುಚ್ಯುತಿ ಮಂಡನೆ ಆದರೂ ಮಾಡ್ಬೋದು, ಅಥವಾ ಪಾಯಿಂಟ್ ಆಫ್ ಆರ್ಡರ್ ಏನು ಮಾಡಿದ್ದಾರೆ ಅದನ್ನು ಮಾಡಲಿ, ಅವ್ರು ಏನು ತೊಂದರೆ ಇಲ್ಲ. ಅವ್ರು ಸುಳ್ಳು ಹೇಳಿದರೆ ಕ್ಷಮೆಯನ್ನಾದರೂ ಕೇಳ್ತಾರೆ. ರಾಜ್ಯದ ಜನರಿಗೆ ಅದ್ರ ಗೊತ್ತಾಗ್ತದೆ, ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅವ್ರು ಹೇಳ್ತಾ ಇದ್ರು ಸಾಹೇಬರು, ಏನೋ 2-3 ಸ್ಕೀಮ್ಗಳಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ ಅಲ್ವಾ, ಏನೋ ಇಲ್ಲಿವರೆಗೂ ಒಂದು ನಯಾ ಪೈಸೆ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ನನ್ನ ಊರಿನ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಇಲ್ಲಿವರೆಗೂ ಕೂಡ ಸುಳ್ಳು ಇದು. ನನ್ನ ಊರಿನ ಜನರದ್ದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಸುಮಾರು 70-80 ಇಲ್ಲಿವರೆಗೂ ಸೂರಿಲ್ದೆ. ಹೇಳಿ ಸರ್, ಹೇಳಿ ಯಾವ್ದಂತ ಕೇಳ್ತಿದ್ದಾರೆ ಊರು ಅಂತ ಕೇಳ್ತಿದ್ದಾರೆ. ನಮ್ಮ ಊರಿಂದ ಬೇವಿನಹಳ್ಳಿ ಅನ್ನುವಂತಹ ನನ್ನ ಊರು ಜಗಳೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇಂದಿರಾ ಗಾಂಧಿ ಆವಾಸ್ ಯೋಜನೆ ಇದೆ. ಇಲ್ಲ ಪ್ರಧಾನಮಂತ್ರಿ ಅವರು ಇದರಲ್ಲಿ ನಿಮಿಷ ಆಯ್ತು. ಅಲ್ಲ, ನಮ್ಮ ಸತೀಶ್ ಅವರು ಸಾಮಾಜಿಕ ಹೋರಾಟಗಾರ ಅಂತ ಹೇಳಿದ್ದಾರೆ. ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಕಾಂಗ್ರೆಸ್ ಪಾರ್ಟಿಯ ವಕ್ತಾರಗತೆ ಮಾತಾಡ್ಬೇಡಿ. ಸಾಮಾಜಿಕ ನಾನು ಹೇಳ್ತಾ ಇರುವಂತದ್ದು ಸಾಮಾಜಿಕ ಕಾರ್ಯಕರ್ತನಾಗಿಯೇ ನನ್ನ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ. ನೀವು ಅದನ್ನ ಕೇಳೋದಾದ್ರೆ ಖಂಡಿತ ಇದನ್ನ ಯಾಕೆ ಕೇಳಬಾರ್ದು ಅನ್ನೋಂತ ನನ್ನ ಪ್ರಶ್ನೆ ಅಷ್ಟೇ. ಅದನ್ನ ಯಾಕೆ ನಿಲ್ಸಿದ್ರಿ ನೀವು ಅಂತ. ನಾನು ಟಿವಿ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ಒಂದು ಸೆಕೆಂಡ್, ನಾನು ಈಗ ಸಡನ್ನೇ ಬಂದು ಇಲ್ಲಿ ಅಟೆಂಡ್ ಆಗಿದ್ದೀನಿ. ಅಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ನಿಮ್ದು ಸಾಮಾಜಿಕ ಕಾರ್ಯಕರ್ತ ಅಂತ ತೋರಿಸತ್ತಿದ್ದೆ. ದಟ್ಸ್ ವೈ ಐ ಆಮ್ ಸ್ಪೋಕನ್ ಟು ಯು. ನೀವು ಕಾಂಗ್ರೆಸ್ ಪಾರ್ಟಿಯ ವಕ್ತಾರ ಇದ್ರೆ ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್. ಅದನ್ನ ನೀಟಾಗಿ ಇನ್ನೂ ಚೆನ್ನಾಗಿ ಡಿಬೇಟ್ ಮಾಡೋಣ, ಅದ್ರ ಬಗ್ಗೆ ಏನು ಎರಡೇ ಮಾತಿಲ್ಲ ನಮ್ದು ಒಳ್ಳೆ ಪರ್ಸನ್. ನೋಡಿ, ನೀವು ಹೇಳಿದ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ. ಕರ್ನಾಟಕದಲ್ಲಿ ಕಳೆದ 2.5 ವರ್ಷದಿಂದ ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೇನೆ. ಹುಬ್ಳಿಯಲ್ಲಿ ನಾನು ಫಾರ್ ಎಕ್ಸಾಂಪಲ್ ಇದೆ, ನೀವು ನಿಮ್ಮ ಊರಿಗೆ ಕೇಳಿದ್ರೆ ನಾನು ನಮ್ಮೂರಿದೆ 524 ಮನೆಗಳನ್ನು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಇವತ್ತಿನವ್ರಿಗೆ ಸುಮಾರು 10 ಸಲ ಹೋಗಿ ನಾನು ಕೈ ಕಾಲು ಎಲ್ಲನೂ ಬಿದ್ದು ಬಂದೆ. ಚಲೋ ಮಾಡ್ರಪ್ಪ, ಅದನ್ನು ಕಟ್ಟಿಸಿರಿ ಮುಗಿಸ್ರಿ ಅಂತೇಳಿ. ಸತೀಶ್, ನಿಮ್ಗೆ ಗೊತ್ತಿರಲಿ, ನೀವು ಒಂದು ಸಲ ನಾನು ನಿಮ್ಮ ಪಾರ್ಟಿ ಅಂತಂದರೆ ಡಿಫೆಂಡ್ ಮಾಡ್ಕೊಂಡ್ರೆ ಅಂದೇನು ಅದು ಅಭ್ಯಂತರ ಇಲ್ಲ. ನೈಜ ಸಂಗತಿಗಳನ್ನು ನೈಜವಾಗಿ ಮಾತಾಡುವಂಥ ಪ್ರಯತ್ನವನ್ನು ನೀವು ಕೂಡ ಮಾಡೋಣ. ಯಾಕಂದರೆ ನಾವು ಹೇಳೋದು, ನಾನಾಗಲಿ ನೀವಾಗಲಿ ಇರೋದೆಲ್ಲರೂ ಬಡವರ ಒಂದು ಒಳ್ಳೆಯದಕ್ಕಾಗಿ, ಬಡವರ ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಕ್ಕಂಥವ್ರಿದ್ದೇವೆ. 524 ಮನೇನ 2.5 ವರ್ಷದಿಂದ ಹಿಡ್ಕೊಂಡು ನಾವು ಹೇಳಿದರೂ ಕೂಡ ಇವತ್ತಿನವ್ರಿಗೆ ಏನಾಗ್ತಾಯಿಲ್ಲ. ಏನು ಹೇಳ್ತಾರೆ ಹೇಳಿ? ಕಾಂಟ್ರಾಕ್ಟರ್ ಕೇಳಿದ್ರೆ ಸರ್ಕಾರದಿಂದ ನಮ್ಗೆ ದುಡ್ಡು ಬಂದಿಲ್ಲ, ದುಡ್ಡು ಬರಲ್ಲ, ನಾವು ಹೆಂಗೆ ಕಟ್ಟೋಕ್ಕಾಗತ್ತೆ ಸರ್ ಅಂತ ಹೇಳ್ತಾರೆ. ಏನು ಹೇಳ್ಬೇಕು ನಾವು ಇದಕ್ಕೆ? ಹೇಳಿ, ನೀವೇ ಹೇಳಿ ಸತೀಶ್. ನನ್ನ ಕ್ಷೇತ್ರದಲ್ಲಿ 524 ಮನೆ ಆಯಿತು. ಸರ್ಕಾರದಿಂದ ಕಾಂಟ್ರಾಕ್ಟರ್ ಬಂದು ನೇರವಾಗಿ ಹೇಳ್ತಾನ, ನನ್ನ ಕಡೆ ದುಡ್ಡಿಲ್ಲ ಸರ್, ನಮಗೆ ದುಡ್ಡು ಕೊಡೋಕ್ಕಾಗಲ್ಲ. ಇದೇ ವಾಸ್ತವ ಸ್ಥಿತಿಯನ್ನು ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಕರ್ನಾಟಕದಲ್ಲಿ ನಾನು ಊರಿನ ಸಣ್ಣ ಎಕ್ಸಾಂಪಲ್ ಹೇಳಿದ್ದು 70-80 ನಾನೇ ಅಪ್ಲಿಕೇಶನ್ ಹಾಕ್ಸಿದ್ದೀನಿ ಪ್ರಧಾನಮಂತ್ರಿ ಆವಾಸ್. ಹಿಂದೆ ತುಂಬಾ ಸರಾಗವಾಗಿ ಬರ್ತಾ ಇದ್ದು ಮನೆಗಳನ್ನ ಕಟ್ಟಲಿಕ್ಕೆ ಅಂತ ಯೋಜನೆಗಳು. ಆದ್ರೆ ಇವತ್ತು ಬರ್ತಾನೆ ಇಲ್ಲ. ಕೇಂದ್ರ ಸರ್ಕಾರದಿಂದ ನಯಾ ಪೈಸೆ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ ಸತೀಶ್. ಹೆಂಗೆ ಹೋಯ್ತು ಶ್ರೀಪಾದ್, ಏನ್ ಗೊತ್ತಾ ಎಕ್ಸಿಕ್ಯೂಟ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಏನ್ PM ಇಂದ ಅದು ಕಾಂಟ್ರಾಕ್ಟರ್ ದುಡ್ಡು ಹೋಗೋದಿಲ್ಲ. PM ಇಂದ ಬರೋದು ಯಾರಿಗೆ ಅಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬರ್ತದೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಯಾರು ಟೆಂಡರ್ ಕೊಟ್ಟಿರ್ತಾರಲ್ಲ, ಅವರು ಇಲ್ಲಿ ಮಾನಿಟರ್ ಮಾಡಕ್ಕೆ ಇಲ್ಲಿ MD ಇರ್ತಾರೆ. MD ಯಾರು ಇರ್ತಾರೆ? ರಾಜ್ಯ ಸರ್ಕಾರದ ನೌಕರರವರು. ಅವ್ರೇನ್ ಕೇಂದ್ರ ಸರ್ಕಾರ ನೌಕರರಲ್ಲ. ಆಯ್ತಾ? 100% ಅಲ್ಲಿಂದ ಬರಲ್ಲ. ಎಲ್ಲ ದುಡ್ಡು ರಾಜ್ಯ ಸರ್ಕಾರದ ಇದ್ದೇ ಮೊನ್ನೆ ಜಮೀರ್ ಅವರೇ ಸದನದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಇದನ್ನು ಸದನದಲ್ಲಿ ಹೇಳಿದ್ದಾರೆ, ಕೇಂದ್ರದಿಂದ ಅನುದಾನವೇ ಬರ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾವು ಆ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಕ್ಕಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಸದನದಲ್ಲಿ ಹೇಳಿದ್ದಾರೆ. ಸದನದಲ್ಲಿ ಹೇಳಿದ್ದಾರೆ. ಸುಳ್ಳು ಹೇಳಿದ್ರೆ